ಹಾಯ್ ನನ್ನ ಸುದೀಪ್ ಟೆಕ್ ಇನ್ ಕನ್ನಡ ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ರಿಯಲ್ಮಿ GT Neo 2 ಸ್ಮಾರ್ಟ್ ಫೋನ್ ಇರುವಂಥದ್ದು. ಇದಕ್ಕಿಂತ ಮುಂಚೆ ರಿಯಲ್ಮಿ GT ಮಾಸ್ಟರ್ ಎಡಿಷನ್, ರಿಯಲ್ಮಿ GT 5G ಯಾವುದೋ ಫೋನ್ ಲಾಂಚ್ ಮಾಡೋರೆ. ಸೊ ಇದೀಗ ಈ ಒಂದು ರಿಯಲ್ಮಿ GT Neo ಒಂದು ಒಳ್ಳೆ ಸ್ಪೆಸಿಫಿಕೇಶನ್ ಹೊಂದಿರುವಂಥ ಫೋನ್. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗೆ ಅನಿಸ್ತಾ ಈ ಒಂದು ಫೋನ್ನ ಬೇಸಿಕ್ ವೇರಿಯಂಟು 25,000 ರೂಪಾಯಿಗೆ ಲಾಂಚ್ ಆಯಿತು ಅಂದರೆ ಕಣ್ಣು ಮುಚ್ಕೊಂಡು ತೊಗೊಳ್ಳಿ ಅಂತೀನಿ. 25ರಿಂದ 26, 27 ಮ್ಯಾಕ್ಸಿಮಮ್. ಆಯಿತಾ, ನೋಡೋಣ. ಒಳ್ಳೆ ಕಾಂಪಿಟೇಟಿವ್ ಪ್ರೈಸು 27ರ ಒಳಗಡೆ ಲಾಂಚ್ ಮಾಡಿದ್ರೆ ಸ್ಪೆಸಿಫಿಕೇಶನ್ ತುಂಬ ಚೆನ್ನಾಗಿದೆ. ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡೋದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಬಹುದು. ಮೊದಲದಾಗಿ ಈ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋ ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇರುವಂಥದ್ದು. ಅದರಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತದೆ. ಮತ್ತು ಡೈರೆಕ್ಟಾಗಿ ಆ ಒಂದು ಸಣ್ಣ ಬಾಕ್ಸ್ನ ಕೆಳಗಡೆ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ನೋಡೋಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಒಂದು ಲೆವೆಲ್ಗೆ ಪ್ರೀಮಿಯಮ್ ಅಂತ ಅನ್ನಿಸ್ತದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಒಂದು ಫೋನ್ನ ಕೆಳಗಡೆ ನಿಮಗೆ ಒಂದು ಬ್ಯಾಕ್ ಕವರ್ ಕೊಟ್ಟಿರುವಂಥದ್ದು, ಒಂದು ರೀತಿ ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರು ಡೀಸೆಂಟ್ ಆಗಿದೆ ಕ್ವಾಲಿಟಿ. ಮತ್ತು ಈ ಒಂದು ಬಾಕ್ಸಲ್ಲಿ 65 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಆಪ್ಟರ್ ಕೊಟ್ಟವ್ರೆ. ಸೂಪರ್ ವಿಷಯ ಇಷ್ಟಪಡ್ತೀನಿ. 65 ವ್ಯಾಟ್ ಕೇವಲ 34 ನಿಮಿಷದಲ್ಲಿ ಈ ಒಂದು ಫೋನ ಫುಲ್ ಚಾರ್ಜ್ ಮಾಡುತ್ತೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಈ ಒಂದು ಬಾಕ್ಸಲ್ಲಿ USB Type-C ಡಾಟಾ ಕೇಬಲ್ ಇರುವಂಥದ್ದು, Type-A ಇಂದ Type-C ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಮತ್ತು ಸಿಮ್ ಎಜೆಕ್ಷನ್ ಪಿನ್ ಕೂಡ ಕೊಟ್ಟಿರುವಂಥದ್ದು. ಇನ್ಬಿಟ್ರೆ ಬೇರೆ ನಿಮಗೆ ಒಂದು ಬಾಕ್ಸ್ ಸಿಗ್ತಾ ಇಲ್ಲ. ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಆಗಲಿಲ್ಲ, ನನಗೆ ತುಂಬ ಒಳ್ಳೆ ಕ್ವಾಲಿಟಿ ಅಂತ ಅನ್ನಿಸ್ತದೆ. ಈ ಒಂದು ಸ್ಮಾರ್ಟ್ ಫೋನ್ 200 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು ಕೇವಲ 8.6 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಆಯಿತಾ, ವೆಯ್ಟ್ ತುಂಬ ಕಡಿಮೆನೂ ಅಲ್ಲ, ತುಂಬ ಜಾಸ್ತಿನೂ ಅಲ್ಲ. ಥಿಕ್ನೆಸ್ ಕೂಡ ಅಷ್ಟೇ, ಹೆವಿ ಥಿಕ್ಕಾಗೂ ಇಲ್ಲ, ತುಂಬ ಥಿನ್ನಾಗೂ ಇಲ್ಲ. ಈ ಒಂದು ಸ್ಮಾರ್ಟ್ ಫೋನ್ ಮುಂದ್ಗಡೆ ಇರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರಾಚ್ ಆಗಲ್ಲ. ಫ್ರಂಟಲ್ಲಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಒಂದು ಸಣ್ಣ ಪಂಜುಲ್ ಕ್ಯಾಮ್ರಾ ಇರುವಂಥದ್ದು. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇರುವಂಥದ್ದು. ಫ್ರಂಟಿಂದ ಒಂದು ನಾರ್ಮಲ್ ಲುಕ್ಕಿಂಗ್ ಫೋನ್. ಆಯಿತಾ, ಯಾವುದೇ ಕರ್ವ್ ಡಿಸ್ಪ್ಲೇ ಇಲ್ಲ, ನಿಮಗೆ ಒಂದು ನಾರ್ಮಲ್ ಅನಿಸುತ್ತೆ. ಒಂದು 11, 12, 13 ಸಾವಿರ ಫೋನ್ ತೊಗೊಂಡ್ರು ಕೂಡ ಇದೇ ಲುಕ್ಕು. ನಿಮಗೆ 25, 26 ಸಾವಿರ ಫೋನ್ ತೊಗೊಂಡ್ರು ಕೂಡ ಅದೇ ಲುಕ್ಕು ಅಂತಲೇ ನಿಮ್ಗೆ ಅನ್ನಿಸ್ಬೋದು. ಇನ್ನು ಈ ಒಂದು ಫೋನ್ ಎಂದಕ್ಕೆ ಬಂತು ಅಂದರೆ ಇದೊಂದು ಗ್ಲಾಸ್ ಬ್ಯಾಕ್ ಆಗಿರುವಂಥದ್ದು. ಒಂಥರ ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಗ್ಲಾಸ್ ಬ್ಯಾಕ್ ಇದಾಗಿರುವಂಥದ್ದು. ಅದರಿಂದ ಸ್ಮಡ್ಜಸ್ ಆದರೂ ಕೂಡ ಅಷ್ಟೊಂದು ಕಾಣಲ್ಲ. ಸ್ಕ್ರ್ಯಾಚ್ ಆದರೆ ಈ ಒಂದು ಕಲರಿಂದ ಎತ್ಕಾಣೋ ಸಾಧ್ಯತೆ ಇರುತ್ತೆ. ಅದರಿಂದ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಹಿಂದ್ಗಡೆಯಿಂದ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಹೆವಿ ಜಾಸ್ತಿ ದುಡ್ಡಿನ ಫೋನ್ ಅಂತ ಅನಿಸುತ್ತೆ. ಆಯಿತಾ, ನನಗಂತೂ ಸಖತ್ ಇಂಪ್ರೆಸ್ ಮಾಡ್ತು ಈ ಒಂದು ಫೋನ್ನ ಬ್ಯಾಕ್ ಲುಕ್ಕು. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಇದೆ. ಮತ್ತು ಹಿಂದ್ಗಡೆ ಯಾವುದೇ ಫಿಂಗರ್ ಸೆನ್ಸರ್ ಇಲ್ಲ. ಸೊ ನಿಮ್ಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಸೆನ್ಸರ್ ಇದೆ ಅಂತ. ಮತ್ತು ಈ ಒಂದು ಫೋನಲ್ಲಿ USB Type-C ಪೋರ್ಟ್ ಇರುವಂಥದ್ದು ಮತ್ತು ಯಾವುದೇ 3.5 ಹೆಡ್ಫೋನ್ ಜಾಕ್ ಇಲ್ಲ ಮತ್ತು SD ಕಾರ್ಡ್ ಸ್ಲಾಟೇ ಇಲ್ಲ. ಹೌದು, ಇದರಲ್ಲಿ ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಹೈಬ್ರಿಡ್ ಸಿಮ್ ಸ್ಲಾಟು ಅಲ್ಲ. ಇದು ನೀವು 2 ಸಿಮ್ ಹಾಕೋದಕ್ಕೆ ಮಾತ್ರ ಸಾಧ್ಯ ಇರುವಂಥದ್ದು. ಮತ್ತು ಸ್ಟಿಯೋ ಸ್ಪೀಕರ್ ಗ್ರಿಲ್ಲು ಬಾಟಮಲ್ಲಿದೆ ಮತ್ತು ಇಯರ್ ಪೀಸ್ ಕೂಡ ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕೊಡಿ ನನಗೆ ಒಂದು ಲೆವೆಲಿಗೆ ಇಷ್ಟ ಆಯಿತು. ಹೆವಿ ಇಂಪ್ರೆಸಿವ್ ಅಲ್ಲ. ಹೆವಿ ಇಂಪ್ರೆಸಿವ್ ಅಂತ ಯಾವಾಗ ಅಂತ ಇದ್ದೆ ಅಂತಂದರೆ ಈ ಒಂದು ಫೋನಲ್ಲಿ ಮೆಟಾಲಿಕ್ ಫ್ರೇಮ್ ನೀಡಿದರೆ ಕ್ರೇಜಿ ಗುರು ಅಂತ ಅಂತಿದ್ದೆ. ಆದರೆ ಇದರಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇರುವಂಥದ್ದು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 6.62 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇರುವಂಥದ್ದು. ಇದು ನಾರ್ಮಲ್ AMOLED ಅಲ್ಲ, E4 AMOLED ಡಿಸ್ಪ್ಲೇ ಆಗಿರುವಂಥದ್ದು. ಇದರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಬ್ಯಾಟ್ರಿ ಕನ್ಸಂಪ್ಷನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ, ಬ್ಯಾಟ್ರಿಯನ್ನು ಸೇವ್ ಮಾಡುತ್ತೆ. ಅದೇ ಸ್ಪೆಷಾಲಿಟಿ. ಈ ಒಂದು ಫೋನಲ್ಲಿ 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಇರುವಂಥದ್ದು ಮತ್ತು 600 ಹರ್ಟ್ಸ್ನ ಟಚ್ ಸ್ಯಾಂಪಲಿಂಗ್ ರೇಟ್ ಇರುವಂಥದ್ದು. ಕ್ರೇಜಿ ವಿಷಯ. 600 ಹರ್ಟ್ಸ್ ಅಂತಂದರೆ ಗೇಮರ್ಸ್ಗಳಿಗೆ ತುಂಬ ಯೂಸ್ ಆಗುತ್ತೆ. ಮತ್ತು ಈ ಒಂದು ಫೋನ್ 1300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಕ್ರೇಜಿ ವಿಷಯ. ಒಂದು ಪ್ರೈಸೊಂದಿಗೆ 1300 ನಿಟ್ಸ್ ಅಂದರೆ ಅದರಿಂದ ಈ ಒಂದು ಫೋನಲ್ಲಿ HDR10+ ಕೂಡ ಸಪೋರ್ಟ್ ಮಾಡ್ತಿರುವಂಥದ್ದು. ಕ್ರೇಜಿ ವಿಷಯ ಅಂದರೆ ಇಷ್ಟಪಡ್ತೀನಿ. ಓವರಾಲ್ ಡಿಸ್ಪ್ಲೇ ಅಂತೂ ತುಂಬ ಚೆನ್ನಾಗಿ, ತುಂಬ ಬ್ರೈಟ್ ಕಲರ್ಸ್ ಎಲ್ಲ ತುಂಬ ಆ್ಯಕ್ಯುರೇಟ್ ಆಗಿರುವಂಥದ್ದು. ಡಿಸ್ಪ್ಲೇ ತುಂಬ ಇಂಪ್ರೆಸ್ ಮಾಡ್ತು. ಆದರೆ ಫ್ರಂಟಿಂದ ಹೇಳಿದ್ನಲ್ಲ, ಕರ್ವ್ ಡಿಸ್ಪ್ಲೇ ಹೇಳಿದ್ರೆ ಬೆಂಕಿ ಇರ್ತಾಯಿತ್ತು. ಬಟ್ ಡಿಸ್ಪ್ಲೇ ಅಂತೂ ಸೂಪರ್ ಆಗಿದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು ಸ್ಟೋರೇಜ್ ಮತ್ತು ರ್ಯಾಮ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ LPDDR4X ರ್ಯಾಮ್ ಇದ್ದರೆ ಸ್ಟೋರೇಜ್ ಬಂದ್ಬಿಟ್ಟು UFS 3.1 ಸ್ಟೋರೇಜ್ ಇರುವಂಥದ್ದು. ಕ್ರೇಜಿ ವಿಷಯ. ತುಂಬ ಫಾಸ್ಟಾಗಿ ಅಪ್ಲಿಕೇಶನ್ ರೀಡು ರೈಟ್ ಆಗುತ್ತೆ. ಸೂಪರ್ ವಿಷಯ. ಮತ್ತು ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು. ಆಯಿತಾ, ನೀವು ಬೇಕಾದರೆ ಎಕ್ಸ್ಟ್ರಾ ಒಂದು ರೀತಿ ಸ್ಟೋರೇಜನ್ನು ಕೂಡ ರ್ಯಾಮ್ ರೀತಿ ಕನ್ವರ್ಟ್ ಮಾಡ್ಕೊಬೋದು. ಗೊತ್ತಿಲ್ಲ ಅದು ಎಷ್ಟು ಹೆಲ್ಪ್ಫುಲ್ ಅಂತ. ಆಲ್ರೆಡಿ ಇದರಲ್ಲಿ 12 GB ತನಕ ರ್ಯಾಮ್ ಇದೆ. ಆಯಿತಾ, ನನಗೆ ಅನಿಸ್ತಂದ್ರೆ ಅವಶ್ಯಕತೆ ಏನಿರಲ್ಲ. ಸೊ ಕೊಟ್ಟವರಾದರೂ ಕೂಡ ಸ್ಟೋರೇಜ್ ಇಷ್ಟ ಆಯಿತು. ರ್ಯಾಮ್ LPDDR5X ರ್ಯಾಮ್ ನೀಡಿದರೆ 5 ರ್ಯಾಮ್ ನೀಡಿದರೆ ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಕ್ರೇಜಿ ಬೆಂಕಿ ಅಂತ ಅಂತಿದ್ದೆ.
ಸ್ಟೋರೇಜ್ ಚೆನ್ನಾಗಿದೆ, ರ್ಯಾಮ್ ನಾರ್ಮಲ್ ರ್ಯಾಮ್. ಇನ್ನು ಈ ಒಂದು ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇರುವಂಥದ್ದು ಈ ಒಂದು ಪ್ರೈಸ್ ರೇಂಜಿಗೆ. ಸ್ನ್ಯಾಪ್ಡ್ರ್ಯಾಗನ್ 870 ಪ್ರೊಸೆಸರ್, ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳಿದೆ. ಆದರೆ ಈ ಒಂದು ಬೆಲೆಗೆ ಈ ಒಂದು ಪ್ರೊಸೆಸರ್ ಸೂಪರ್ ಅಂತೀನಿ. ನಾನು ಅಂತದ್ದು ಬೆಂಚ್ ಮಾಡಿ ಚೆಕ್ ಮಾಡ್ದಂಗೆ ಈ ಒಂದು ಫೋನ್ 7,20,000 ತನಕ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಕ್ರೇಜಿ ವಿಷಯ. ಮತ್ತು ಈ ಒಂದು ಫೋನಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ವೇಪರ್ ಕೂಲಿಂಗ್ ಸಿಸ್ಟಮ್ ಕೂಡ ಇರುವಂಥದ್ದು. ಹೀಟ್ ಆಯಿತು ಅಂದರೂ ಕೂಡ ತುಂಬ ಬೇಗ ಕೂಲ್ ಆಗುತ್ತೆ. ಸೂಪರ್ ವಿಷಯ. ಒಂದು ಪ್ರೆಸೆನ್ಸ್ಗೆ ವೇಪರ್ ಕೂಲಿಂಗ್ ಸಿಸ್ಟಮ್ನ ಅವರು ಹಾಕಿರುವಂಥದ್ದು ಹೆವಿ ಇಂಪ್ರೆಸ್ ಮಾಡ್ತು. ಆಲ್ಮೋಸ್ಟ್ ಪ್ರತಿಯೊಂದು ಗೇಮನ್ನು ನೀವು ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಪ್ರತಿಯೊಂದು ಟಾಸ್ಕನ್ನು ಟಾಸ್ಕ್ ಮಾಡೋದಕ್ಕಂತೂ ತೊಂದರೆನೇ ಆಗಲ್ಲ. ಪ್ರತಿಯೊಂದು ಅಪ್ಲಿಕೇಶನ್ ಯೂಸ್ ಮಾಡ್ಬೋದು. ನಾನು BGMI ಪಬ್ಜಿಯನ್ನು ಆಡ್ದಂಗೆ HDRನಲ್ಲಿ ಎಕ್ಸ್ಟ್ರೀಮಲ್ಲಿ ಆಡ್ಬೋದು ನೀವು. ಹೌದು, HDRನಲ್ಲಿ ಹೈಯರ್ ರಿಫ್ರೆಶ್ ರೇಟಲ್ಲಿ ನೀವು ಎಕ್ಸ್ಟ್ರೀಮ್ ರಿಫ್ರೆಶ್ ರೇಟಲ್ಲಿ ಆಡ್ಬೋದು. ಆಯಿತಾ, ಸೂಪರ್ ವಿಷಯ ಅನ್ನೋಕ್ಕೆ ಇಷ್ಟಪಡ್ತೀನಿ. HDRಲ್ಲಿ ಎಕ್ಸ್ಟ್ರೀಮ್ ಹೆವಿ ಇಂಪ್ರೆಸ್ ಮಾಡ್ತು ನನಗೆ. ಸೊ ಗೇಮಿಂಗೋಸ್ಕರ ಆರಾಮಾಗಿ ಒಂದು ಫೋನ್ನ ಪ್ರಿಫರ್ ಮಾಡ್ಬೋದು. ಸೂಪರ್ ಅಂತೀನಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಆಯಿತು, ಅದರಲ್ಲಿ ಮೇನ್ ಸೆನ್ಸರ್ 64 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್, 1.8 ಅಪರ್ಚರು. ಇದು ತೆಗೆಯುವಂಥ ಫೋಟೋ ನನಗೆ ಒಂದು ಲೆವೆಲಿಗೆ ಇಷ್ಟ ಆಯಿತು. ಹೆವಿ ಇಂಪ್ರೆಸಿವ್ನಲ್ಲ, ಬೆಲೆಗೆ ತಕ್ಕಂಗಿರುವಂಥದ್ದು ಒಂದು ಒಳ್ಳೆ ಕ್ವಾಲಿಟಿಯ ಫೋಟೋ ಪ್ರೊಡ್ಯೂಸ್ ಮಾಡಿದೆ. ಅದರ ಸ್ಯಾಂಬಲ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು 8 ಮೆಗಾಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥ ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಓಕೆ ಅಂತೀನಿ, ಇದು ಪರವಾಗಿಲ್ಲ ಒಂದು ಲೆವೆಲ್ಗೆ. ಮತ್ತಿನ್ನೊಂದು 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸ್ ಇದೆ. ಸೊ ಸುಮ್ಮನೆ ಮಾಡೋ ಕೆಲಸದ ಹಾಕಿರ್ತಾರೆ. ರೇರ್ ಕ್ಯಾಮ್ರಾ ಕ್ಲಾರಿಟಿ ನನಗೆ ಒಂದು ಲೆವೆಲ್ಗೆ ಇಷ್ಟ ಆಯಿತು, ಪರವಾಗಿಲ್ಲ ಅಂತೀನಿ. ಹೆವಿ ಇಂಪ್ರೆಸಿವ್ ಕ್ರೇಜಿ ಗುರು ಅಂತನಲ್ಲ, ಚೆನ್ನಾಗಿದೆ, ಬೆಲೆಗೆ ತಕ್ಕಂಗಿರುವಂಥದ್ದು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಕೂಡ ಸುಮಾರಾಗಿದೆ, ಚೆನ್ನಾಗಿದೆ. ಆಯಿತಾ, ಈ ಪ್ರೈಸನ್ಸಿಗೆ ಬೆಲೆಗೆ ತಕ್ಕಂಗಿರುವಂಥದ್ದು. ನನಗೆ ಈ ರೇರು ಮತ್ತು ಫ್ರಂಟ್ ಎರಡೂ ಕೂಡ ಕಲರ್ಸ್ ಒಂದು ಲೆವೆಲಿಗೆ ಆ್ಯಕ್ಯುರೇಟ್ ಆಗಿದೆ ಅಂತ ಅನ್ನಿಸ್ತು. ಮತ್ತು ಫ್ರಂಟಲ್ಲಿ ಒಂದು ರೀತಿ ಮೇಕಪ್ ಮಾಡ್ದಂಗೆ ಬರುತ್ತೆ, ಅದನ್ನು ಬೇಕಾದ್ರೆ ಆಫ್ ಕೂಡ ಮಾಡ್ಕೊಬೋಯ್ತು. ಸೊ ಕ್ಯಾಮ್ರಾ ಓಕೆ ಅಂತೀನಿ. ವಿಡಿಯೋಗ್ರಫಿ ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಫುಲ್ HDಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೊ ಆ ಒಂದು ವಿಡಿಯೋ ಕ್ವಾಲಿಟಿ ಕೂಡ ನನಗೆ ಓಕೆ ಅನ್ನಿಸ್ತು, ಪರವಾಗಿಲ್ಲ. ಸೊ ಕ್ಯಾಮ್ರಾ ಬೆಲೆಗೆ ತಕ್ಕಂಗಿರುವಂಥದ್ದು ಅದರ ಕೆಲಸವನ್ನು ಮಾಡುತ್ತೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಸೊ ನನಗೆ ಚೆಕ್ ಮಾಡಬೇಕಾದ್ರೆ ಎಷ್ಟು ಸಲ ಕರೆಕ್ಟಾಗಿ ಕೆಲಸವನ್ನು ಮಾಡಲ್ಲ, ಬಟ್ ನಾನು ಯೂಸ್ ಮಾಡ್ದಂಗೆ ಒಂದು 2 ದಿನದಿಂದ ಈ ಒಂದು ಫೋನ್ ತುಂಬ ಫಾಸ್ಟಾಗೇ ಇನ್ ಡಿಸ್ಪ್ಲೇ ಕೆಲಸವನ್ನು ಮಾಡುತ್ತೆ. ತುಂಬ ಫಾಸ್ಟಾಗಿದೆ. ಆಯಿತಾ, ನಾನು ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಫಾಸ್ಟಾಗಿದೆ. ಸೊ ಸೂಪರ್ ಅಂತೀನಿ. ಮತ್ತು ಫೇಸನ್ಲಾಕ್ ಕೂಡ ಅಷ್ಟೇ ಕ್ರೇಜಿ ಫಾಸ್ಟ್. ರಿಯಲ್ಮಿದೆಲ್ಲ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಫೇಸನ್ಲಾಕ್ ಹೆವಿ ಫಾಸ್ಟಾಗಿರುತ್ತೆ. ಎಷ್ಟು ಸೆಕ್ಯೂರ್ ಆಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ಫಾಸ್ಟ್ ಒಂದು ತುಂಬ ಫಾಸ್ಟಾಗಿ ಒಂದು ಲಾಕ್ ಮಾಡುತ್ತೆ. ಸೂಪರ್ ಅಂತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಹೆವಿ ಇಂಪ್ರೆಸ್ ಮಾಡ್ತಾರೆ ನನಗೆ. ಎಷ್ಟೋ ಫೋನ್ಗಳಲ್ಲಿ ಒಂದು ಪ್ರೈಸ್ 4,500 ಇಟ್ಟಿರ್ತಾರೆ. ಆಯಿತಾ, ಬಟ್ ಫಾಸ್ಟ್ ಚಾರ್ಜರ್ ಕೊಟ್ಟಿರ್ತಾರೆ 4,000 ಕೊಟ್ಬಿಟ್ಟು. ಬಟ್ ಇದರಲ್ಲಿ 5000 mAh ಕೆಪಾಸಿಟಿ ನೀಡಿರೋ ಜೊತೆಗೆ 65 ವ್ಯಾಟ್ನ ಫಾಸ್ಟ್ ಚಾರ್ಜರ್ನ ಕೂಡ ಬಾಕ್ಸ್ ಒಳಗೆ ನೀಡಿರುವಂಥದ್ದು ನನಗೆ ತುಂಬ ಖುಷಿ ಕೊಡ್ತು. ಈ ಒಂದು ಫೋನನ್ನು ಕೇವಲ 34 ನಿಮಿಷದಲ್ಲಿ ಫುಲ್ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು. 34 ನಿಮಿಷ ಅಂದರೆ ಯೋಚನೆ ಮಾಡ್ಕೊಳ್ಳಿ ಎಷ್ಟು ಫಾಸ್ಟಾಗಿ ಚಾರ್ಜ್ ಮಾಡುತ್ತೆ ಅಂತ. 15 ನಿಮಿಷದಲ್ಲಿ ಒಂದು 55% ಚಾರ್ಜ್ ಆಗುತ್ತೆ. ಅಂದರೆ 50ರಿಂದ 55 ಯೋಚನೆ ಮಾಡ್ಕೊಳ್ಳಿ ಎಷ್ಟು ಫಾಸ್ಟಾಗಿ ಚಾರ್ಜ್ ಆಗುತ್ತೆ ಅಂತ. ಸೊ ಬ್ಯಾಟ್ರಿ ಬಗ್ಗೆ, ಚಾರ್ಜರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಸೂಪರ್ ಟಾಪ್ ನಾಚ್ ಅಂತೀನಿ. ಇನ್ನು ಈ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು ಆಗಲೇ ಹೇಳ್ದಂಗೆ ಬಾಟಮ್ ಗ್ರಿಲ್ ಮತ್ತು ಇಯರ್ ಪೀಸ್ ಇದು ಕೂಡ ಸ್ಟೀರಿಯೋತಿ ಕೆಲಸವನ್ನು ಮಾಡುತ್ತೆ. ಹೆವಿ ಜೋರಾಗಿ ಕೇಳುತ್ತೆ, ಸಖತ್ತಾಗಿದೆ. ಸೌಂಡ್ ಕೂಡ ಅಷ್ಟೇ, ಕ್ಲಾರಿಟಿ ಕೂಡ ಒಂದು ಚೆನ್ನಾಗಿ ಜೋರಾಗಿ ಕೂಡ ಕೇಳುತ್ತೆ. ಮತ್ತು ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಮಾಡ್ತಿರುವಂಥದ್ದು ಸೂಪರ್ ವಿಷಯ. ಒಂದು ಪ್ರೋಸೆಸ್ಗೆ ಡಾಲ್ಬಿ ಅಟ್ಮೋಸ್ ಸಪೋರ್ಟನ್ನು ಇವರು ನೀಡಿರುವಂಥದ್ದು. ಸ್ಪೀಕರ್ ಚೆನ್ನಾಗಿದೆ. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ ಆ್ಯಂಡ್ರಾಯ್ಡ್ 11ನ ಬೇಸ್ಕೊಂಡು ಆಗ್ತಿರುವಂಥ ಕಲರ್ OS ನಿಯರ್ಲಿ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನೀಡುತ್ತೆ, ಪರವಾಗಿಲ್ಲ. ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ ಇದ್ದಾವೆ, ಅದನ್ನು ಬೇಕಾದ್ರೆ ನೀವು ಅನ್ಇನ್ಸ್ಟಾಲ್ ಮಾಡ್ಕೊಬೋದು. ನನಗೆ ಎಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ತು. ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಿರುವಂಥದ್ದು. OS ಚೆನ್ನಾಗಿದೆ, ನಿಯರ್ಲಿ ಸ್ಟಾಕ್ ಆ್ಯಂಡ್ ಆಗಿರೋದ್ರಿಂದ ನನಗೆ ಖುಷಿ ಕೊಡ್ತು. ಬಟ್ ಕೆಲವೊಂದು ಅಪ್ಲಿಕೇಶನ್ ಬೇಡದಿರೋದೆ, ಸೊ ಅದು ಸ್ವಲ್ಪ ಬೇಜಾರು ಮಾಡ್ತು. ಬಟ್ ಅದನ್ನು ಅನ್ಇನ್ಸ್ಟಾಲ್ ಕೂಡ ನೀವು ಮಾಡ್ಕೊಬೋದು. ಓಕೆ ಅಂತೀನಿ. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಪ್ರತಿಯೊಂದು ಸೆನ್ಸರ್ಸ್ನ ಈ ಒಂದು ಫೋನಲ್ಲಿ ನೀಡಿರುವಂಥದ್ದು ಯಾವುದನ್ನು ಕೂಡ ಮಿಸ್ ಮಾಡಿಲ್ಲ. ಮತ್ತು ಈ ಒಂದು ಫೋನ್ ಏನಿದೆ ಇದರಲ್ಲಿ Wi-Fi 6 ಕೂಡ ಇದೆ ಮತ್ತು ಬ್ಲೂಟೂತ್ 5.1 ಈ ಒಂದು ಫೋನ್ ಇರುವಂಥದ್ದು. ಆಯಿತಾ, ಸೊ ಪರವಾಗಿಲ್ಲ. Wi-Fi 6 ಆಬ್ವಿಯಸ್ಲಿ ಈ ಪ್ರೈಸನ್ಸಲ್ಲಿ ರೀಸೆಂಟ್ ಡೇಸಲ್ಲಿ ಎಲ್ಲ ಹೈಯರ್ ಮಿಡ್ ಆ್ಯಂಡ್ ಪ್ರೋಸಲ್ಲೂ ಕೂಡ ನೀಡಿರುವಂಥದ್ದು. ಕ್ಯಾರಿಯರ್ ಅಗ್ರಿಗೇಷನ್ ನನಗನ್ನಿಸ್ತಂಗೆ ಈ ಒಂದು ಫೋನಲ್ಲಿದೆ, ಅವರು ಕನ್ಫರ್ಮೇಷನ್ ಏನು ಕೊಟ್ಟಿಲ್ಲ, ಮೋಸ್ಟ್ಲಿ ಈ ಒಂದು ಫೋನ್ಲಿರುವಂಥದ್ದು. ಮತ್ತು ನೀವು ನೆಟ್ಫ್ಲಿಕ್ಸ್ ಅಲ್ಲಿ ಇಲ್ಲಿ ಕೆಲವೊಂದು OTT ಆ್ಯಪ್ಸ್ಗಳಲ್ಲೂ ಕೂಡ ನೀವು HDR ಕಂಟೆಂಟನ್ನು
ಪ್ಲೇ ಮಾಡ್ಬೋದು. HDR10+ಅನ್ನು ಸಪೋರ್ಟ್ ಮಾಡೋದ್ರಿಂದ ಸೂಪರ್ ಅಂತೀನಿ. ನೀವು ಹಾಗಾದರೆ ಕೇಳ್ಬೋದು ಈ ಒಂದು ಫೋನ ಇನ್ ಕೇಸ್ 25,000-27,000 ಲಾಂಚ್ ಆಯಿತು ಅಂತಂದರೆ ನಾನು ಹೇಳ್ತೀನಿ ಆರಾಮಾಗಿ ತೊಗೊಬೋದು ಆಯಿತಾ. ಒಳ್ಳೆ ಸ್ಪೆಸಿಫಿಕೇಷನ್ ಹೊಂದಿರುವಂಥದ್ದು 27,000 ಒಳಗಡೆ ಒಂದು ಒಳ್ಳೆ ಫೋನ್ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ ಒಂದ್ಸಲ ಯೋಚನೆ ಮಾಡಬೇಕಾಗತ್ತೆ. ಐ ಹೋಪ್ ಇದು ಅದಕ್ಕಿಂತ ಕಡಿಮೆಗೆ ಲಾಂಚ್ ಆಗುತ್ತೆ ಅಂತ. ಒಳ್ಳೆ ಡಿಸ್ಪ್ಲೇ ಹೊಂದಿರುವಂಥದ್ದು, ಡಿಸೈನ್ ತುಂಬ ಚೆನ್ನಾಗಿದೆ ಈ ಒಂದು ಪ್ರೈಸಂಜಿಗೆ ಫ್ರೇಮನ್ನು ಬಿಟ್ಟು. ಮತ್ತು ರ್ಯಾಮ್ ಓಕೆ, ಸ್ಟೋರೇಜ್ ಚೆನ್ನಾಗಿರುವಂಥದ್ದು, ಕ್ಯಾಮ್ರಾ ಓಕೆ ಪರವಾಗಿಲ್ಲ ಅಂತೀನಿ. ಪ್ರೊಸೆಸರ್ ತುಂಬ ಚೆನ್ನಾಗಿರುವಂಥದ್ದು ಮತ್ತು ಸೆಕ್ಯೂರಿಟಿ ಚೆನ್ನಾಗಿದೆ, ಬ್ಯಾಟ್ರಿ ತುಂಬ ಚೆನ್ನಾಗಿದೆ, ಚಾರ್ಜರ್ ಚೆನ್ನಾಗಿರುವಂಥದ್ದು. ಈ ಬೆಲೆಗೆ ಒಂದು ಒಳ್ಳೆಯ ಸ್ಮಾರ್ಟ್ಫೋನ್, ಒಂದು ಒಳ್ಳೆ ಕಾಂಪಿಟೇಟಿವ್ ಪ್ರೈಸಿಗೆ ಲಾಂಚ್ ಮಾಡ್ತಾರೆ ಅಂತ ಅಂದ್ಕೋಣ. ಸೊ ಇಷ್ಟು ಈ ಒಂದು ಫೋನ್ನ ಬಗ್ಗೆ, ರಿಯಲ್ಮಿ GT Neo 2. ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.